ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ತಾವರೆಕೆರೆ ಭಾಗದ ಒಂದು ಉಬ್ರಾಣಿ ಹೋಬಳಿಯ ವ್ಯಾಪ್ತಿಯಲ್ಲಿ ಸೋಲಾರ್ ಪ್ಲ್ಯಾಂಟ್ ಮತ್ತು ಖನಿಜಾಂಶವನ್ನು ಪರೀಕ್ಷಣೆ ಮಾಡಲು ಒಂದು ಸರ್ಕಾರ ಆದೇಶವನ್ನು ಮಾಡಿದ್ದು, ಈ ಸರ್ಕಾರದ ಆದೇಶವನ್ನು ತಕ್ಷಣವೇ ರದ್ದುಗೊಳಿಸಬೇಕಂತೇಳಿ ಆಗ್ರಹಿಸಿ ಚನ್ನಗಿರಿ ತಾಲೂಕು ಉಬ್ರಾಣಿ ಭಾಗದ ಸಾರ್ವಜನಿಕರು ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಎ ಸಿ ಚನ್ನಪ್ಪನವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ವಾಗ್ವಾದಗಳು ಸಹ ನಡೆಯಿತು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಮತ್ತೆ ಗ್ರಾಮ ಅರಣ್ಯ ಮಾಹಿತಿ ಬೇಕು ಅಂತ ಹೇಳ್ತಾರೆ. ಅರಣ್ಯ ವ್ಯಾಪ್ತಿ ಆಗಿ ಗ್ರಾಮ ಅರಣ್ಯ ಬೇಕು ಅಂತ ಹೇಳ್ತಾರೆ. ಅದೊಂದು ಗ್ರಾಮ ಅರಣ್ಯ ಇದೊಂದು ಕೊಟ್ಟಿದ್ರಿ, ಸೋಲಾರ್ ಕೊಡಿದ್ರಲ್ಲ, ಡೀಟೇಲ್ ಬರ್ಕೊಡಿ. ಇದನ್ನ ನಾಳೆ ಕೊಡಿ. ಗಣಿಗಾರಿಕೆ ಮಾಡೋದಕ್ಕೆ ಮೊಬೈಲ್ ಅಣ್ಣ ಕೂತ್ಕೊಳ್ಳೋಣ ನೀವು ನೋಡ್ರಿ ಅಣ್ಣ ಸರಿ ನೋಡ್ರಿ ಪಾಣಿ ಮಾತ್ರ ರೈಸ್ ಮಾಡ್ತಾರೆ ಸರ್. ನಮಗೆ ಲಕ್ಷ ಕೊಟ್ಟಿದ್ದಾರೆ ಹೆಸರು ಹೇಳಿದ್ದೀನಿ ಈಗ. ಆದ್ರೆ ಆಶ್ರಯ ಯೋಜನೆಯಲ್ಲಿ ನಮ್ಗೆ ಅದ್ರಾಗೆ ಧನ ಮುಖದಲ್ಲಿ 8 ಎಕರೆ ಮಾಡ್ಕೊಟ್ಟಿದ್ದಾರೆ. ಕೊಡ್ತೀರಾ? ಇದೆ ಸರ್, ಪೂರ್ತಿ ಇದೆ ಸರ್ ಇದು. ಆಮೇಲೆ ಕೊಡ್ತೀನಿ ಸರ್ ನಾನು. ಮಾಡಿರಂತ ಕೇವಿ ಮಾಡಿದ್ರೆ ಯಾರು ಮಾಡಿದ್ರು ಖನಿಜದ್ದು ನಾನು ಬಂದನೀಗ ನಿಮ್ಮನ್ನ ಕೇಳಿದೆ, ನನಗೆ ಅರ್ಥ ಆಯ್ತು ನೀವು ಹೇಳಿದ್ದು ಸಮಸ್ಯೆ. ನಾನದು ಮಾತಾಡ್ತೀನಿ ಡಿ ಸಿ ಹತ್ರ ಅಂತ ಹೇಳಿದ್ದೀನಿ. ಓಕೆ, ನಾನು ಮಾತಾಡ್ತೀನಿ, ಕೇಳ್ತೀನಿ ಡಿ ಸಿ ಹೇಳ್ತೀನಿ, ಹೇಳ್ತೀನಿ. ನಾನು ಬಂದದ್ದು ಖನಿಜ ವಿಚಾರಕ್ಕೆ. ಈಗ ನೀವು ಕೇಳ್ತೀರಿ ಸೋಲಾರ್ ಪೂರ್ತಿ ಮಾತಾಡ್ತೇನೆ. ನಾನು ಹೇಳ್ಬಿಡ್ತೇನೆ ಸರ್, ಪೂರ್ತಿ ಮೆಗಾತಳಿ ಸರ್ ನಮ್ಮ 17ರಲ್ಲೇ ಸರ್ 2 ಮಾಡ್ತಾ ಇರೋದು. ನನಗೆ ಗೊತ್ತಿಲ್ಲ. ಈಗ ಹೇಳಿದ್ರಿ, ಅದನ್ನೂ ಅರ್ಜಿ ಕೊಟ್ರಿ ತಹಸೀಲ್ದಾರ್ಗೆ. ತಹಸೀಲ್ದಾರ್ ಮೂಲಕ ಇದಕ್ಕೆ ಕಳಿಸ್ತೀವಿ ಸರ್ ಡಿ ಸಿಗೆ. ತಹಸೀಲ್ದಾರ್ ಏನೋ ದೊಡ್ಡ ಕೋಗ್ಲರು ಇಲ್ಲ ಅಂದ್ರೆ ಗಲಾಟೆ ಇದೆ ಅಂತ ಹೋದ್ರು. ಅದೇನೋ ಮನೆ ಕಟ್ತಾ ಅವ್ರು ಹೋದ್ರು ಅವರು ಡಿ ಸಿ ಹತ್ರ ಮಾತಾಡ್ತಾರೆ, ಹೇಳ್ತಾರೆ. ನೀವು ಆಕ್ಷನ್ ತಗೊಳ್ಳಿ ಸರ್, ನೀವು ಅಧಿಕಾರಿಗಳಿಗೆ ಆಕ್ಷನ್ ತಗೊಳ್ಳಿ, ನಿಮ್ಗೆ ಉತ್ತರ ಕೊಡಿ ನೀವು. ಈಗ ಹೇಳಿದ್ರಪ್ಪ, ಆಯಾ ಇಲಾಖೆಗೆ ಎಲ್ಲರಿಗೂ ಸ್ವತಂತ್ರವಾದ ಅಧಿಕಾರ ಇಲ್ಲ, ಸ್ವತಂತ್ರವಾಗಿ ಇರ್ತಾರೆ. ನಾನು ಹೇಳ್ದೆ ಕೇಳಲ್ಲ. ಅವರು ಫಾರೆಸ್ಟ್ನವರೇ ಅವರೇ ಸ್ವಂತ, ಇವನೇ ಸ್ವಂತ ಇರ್ತಾರೆ, ಎಲ್ಲರೂ ಸ್ವಂತ ಇರ್ತಾರೆ. ಈಗ ಮತ್ತೆ ಮುಂದಕ್ಕೆ ನಾವ್ ಏನ್ ಮಾಡ್ಬೇಕು? ಡಿ ಸರ್ಕಾರ ಏನು ಅಂತ ನಿಮ್ಮಿಂದ ನಮಗೆ ಅನುಕೂಲ ಮಾಡ್ಕೊಡ್ತೀರಾ? ಈಗ ರೈತರ ಪರವಾಗಿ ನಾನ್ ಕರೆಸಿದ ಕಲ್ಗಣಿ ವಿಚಾರಕ್ಕೆ, ಅದಕ್ಕೆ ಬೇರೆ ವಿಚಾರ ನನಗೆ ಗೊತ್ತಿಲ್ಲ. ನಿಮ್ಮ ಮಾತು ಕೇಳ್ತೀರಾ? ಇಲ್ಲಿ ಸರ್ಕಾರ ತಪ್ಪಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ, ಮಾಹಿತಿ ತಪ್ಪು ಮಾಡಿರುತ್ತೆ. ಜಿಲ್ಲಾಧಿಕಾರಿ ಬರೋವರೆಗೆ ನಾವು ಎದ್ದಾಳೋದಿಲ್ಲ, ಸ್ಟ್ರೈಕ್ ಮಾಡೋದು ನಡ್ರಿ. ಯಾಕ್ರಿ? ಬರ್ಲಿ, ಏನೇನು ಮಾಹಿತಿ ಎಲ್ಲ ನಡ್ರಿ. ಇಲ್ಲ ಕೂತೇನ ಸರ್, ನೀವು ಈ ತರ ಡಿ ಸಿ ಕೇಳಿ ಅಂತ ನೀವು ವಿವರ ಕೊಡ್ತೀರಾ? ಡಿ ಸಿ ಈ ತರ ಎಲ್ಲ ಸಾರ್ವಜನಿಕರು ಕೇಳ್ತಾರ ಉತ್ತರಕ್ಕೆ ಡಿ ಸಿ ಹತ್ರ ಹೋಗ್ರಿ ಅಂತ ನೀವು ವಿವರ ಕೊಡ್ತೀರಾ? ಮತ್ತೆ ನೀವ್ ಹೆಂಗ್ ಡಿ ಸಿ ಹತ್ರ ಕೇಳ್ರಿ ಅಂತ? ಡಿ ಸಿ ಅದಕ್ಕೆ
ನಾನು ಹೇಳ್ತಿರೋದು ಸೋಲಾರ್ ಆರ್ಡರ್ ಮಾಡೋದು ನಾನಲ್ಲ. ಸೋಲಾರ್ ಆಗ್ಲಿ ಏನಾರ ಆಗ್ಲಿ ನೀವು ಒಬ್ಬ ಅಧಿಕಾರಿಯಾಗಿ ನೀವು DC ಹತ್ರ ಕೇಳಿ ಅಂತ ಹೇಳ್ತಾ ಇದ್ದೀರಲ್ಲ. ಹಾ. ಸೋಲಾರಿಗೆ ಅನುಮೋದನೆ ದೊರೆತ ನಂತರ ನಮ್ಮ ರೈತರಿಗೆ ನೀವು ಗ್ರಾಂಟ್ ಸರ್ಟಿಫಿಕೇಟ್ ಕೊಟ್ಟ ನಂತರ ಯಾವ್ದಾದ್ರು ಒಂದು ಕೆಲಸ ಆಗೋದಕ್ಕೆ ಅವಕಾಶ ಇದೆ. ಸೋಲಾರಿಗೆ ಕೊಟ್ಟಿರೋ ದಾಖಲಾತಿನೇ ಇಲ್ಲ. ಪಾಣಿಯಲ್ಲಿ ಸೋಲಾರಿಗೆ ಇಷ್ಟು ಎಕರೆ ಮಂಜೂರಾತಿ ಆಗಿದೆ ಅಂತ ಪಾಣಿಲಿ ಬರ್ತಾನೆ ಇಲ್ಲ. ಇವತ್ತಿನ ಪಾಣಿಲಿ ಹೆಂಗ್ ಸರ್ ಅವ್ರು ಬಂದು ಕೆಲಸ ಮಾಡ್ತಾರೆ? ಪಾಣಿಯಲ್ಲಿ ಎಂಟ್ರಿನೇ ಇಲ್ಲ. ಪಾಣಿಯಲ್ಲಿ ಎಂಟ್ರಿ ಮಾಡೋದು AC ಒಂದು ಚುಕ್ಕೆ ಎಲ್ಲ ಬದಲಾವಣೆ ಮಾಡೋದು AC ನೇ. ಎಲ್ಲರೂ ಕುಕ್ಕಟ್ಟಿ ಮತ್ತೆ ಸರ್ಕಾರಿ ಭೂಮಿ ಸರ್, ಯಾಕೆ ಸರ್, ದನಕ್ಕೆ ನೀವು ಕೊಟ್ಟಿರೋದು? ನಾವು ಕೊಟ್ಟಿದ್ದೀವಿ. ಅದೇ ರಾಜೇಶ್ ಉಬ್ರಾಣಿ ಫಾರೆಸ್ಟು ದಟ್ಟವಾದ ಒಂದು ಅರಣ್ಯ ಪ್ರದೇಶ ಇದೆ ಸರ್. ಕಾಡು ಪ್ರಾಣಿಗಳು ಅರಣ್ಯ ಪ್ರದೇಶ ಸಾಕಷ್ಟು ಇದಾಗಿರೋದ್ರಿಂದ ಅವು ನಾಡಿಗೆ ಬರ್ತಾ ಇದ್ದಾವೆ. ಅಂಥದ್ರೊಳಗಿಂತ ಅವನ್ನೆಲ್ಲ ಕೊಡೋದು ಎಷ್ಟು ಚೆನ್ನಾಗಿ ಅಂತೇಳಿ. ಅದು ನಾನು ಮಾಡಿದ್ದಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟದ ಡೈರೆಕ್ಟಿವ್ ಬರೋದು, ಡೈರೆಕ್ಟಿವ್ DC ಬರುತ್ತೆ. ಇಲ್ಲಿ ಬಂದು ಕೇಳಿದ್ದಾರೆ. ಈಗ ಸಾರ್ವಜನಿಕ ಅಭಿಪ್ರಾಯ ನಾವು ತಗೊಂಡಿದ್ದೇವೆ. ಸಾರ್ವಜನಿಕ ಅಭಿಪ್ರಾಯ ತಗೊಂಡು DC ಹತ್ರ ಚರ್ಚೆ ಮಾಡ್ತೇನೆ. ಸರ್ ಈಗಾಗಲೇ ಸರ್ ಅರಣ್ಯ ಭೂಮಿ ಮಾಡಕ್ ಹೋಗಿದ್ರು, ಅವ್ರು ಫಾರೆಸ್ಟ್ ಅವರು ತಿಳಿಸಿದ್ರು ಸರ್. ಹಾಗಾಗಿ ಈಗ ಸರ್ಕಾರಿ ಭೂಮಿ ಬಂದು ಅವರು ಇದು ಮಾಡಿಸ್ತಾರೆ ಸರ್. ಅವರು ಯಾವ್ದು ಹೇಳ್ತಿದ್ರಿ ನೀವು? ಇದೇ ಸೋಲಾರ್ ಪ್ಲಾಂಟ್ ಸರ್. ನಾನು ಸೋಲಾರ್ ಪ್ಲಾಂಟ್ ಅವ್ರು ಇದ್ರದ್ದು ಇಲ್ಲ, ಅವ್ರು ಅದನ್ನ ಕೇಳಿದ್ರೆ ಸರ್ ಗೆಸ್ಟ್ ಮಾಡ್ಬೇಡ್ರಿ. ಅದೇ ಇದಕ್ಕಿಂತ ಮುಂಚೆ ಸರ್ ಮಲ್ಲೇಶ್ವರ ಗ್ರಾಮದಲ್ಲಿ ಸೋಲಾರ್ ಪ್ಲಾಂಟ್ ಮಾಡಲಿಕ್ಕೆ ಎಲ್ಲ ಮಟ್ಟ ಮಾಡಿ ಮರ ಗಿಡ ಕಡ್ದು 15 ಎಕರೆ ರೆಡಿ ಮಾಡಿದ್ರು ಸರ್. ಅರಣ್ಯ ಇಲಾಖೆ ಬಂದ್ಬಿಟ್ಟು ತಡೆ ಹಿಡಿದಿರೋದಕ್ಕೋಸ್ಕರ ಒಂದು ತಿಂಗಳು ಸುಮ್ಮನಿದ್ದು, ಮತ್ತೆ ಸರ್ಕಾರಿ ಭೂಮಿಯಿಂದ ದನಕ್ಕೆ ಮುಪ್ಪತ್ತು ಅಂತ ಇರತಕ್ಕಂಥ 30 ಎಕರೆಯಲ್ಲಿ ಮೆಗತ್ತಳ್ಳಿ ಸರಮರ 17ರಲ್ಲಿ ಬಂದ್ಬಿಟ್ಟು ಒತ್ತುವರಿ ಮಾಡ್ಬಿಟ್ಟು ಸೋಲಾರ್ನರಿಗೆ ಅಧಿಕೃತವಾಗಿ ಕೊಟ್ಟಿದ್ದಾರೆ ಸರ್. ಎಷ್ಟು ಎಕರೆ ಕೊಟ್ಟರು ಸರ್ ಈಗ? 11 ಎಕರೆ ಆಗುಂಟೆ ಅವ್ರು ಹೇಳ್ತಿದ್ದಾರೆ. ಅಲ್ಲಿ ಇನ್ನೂ ಹೆಚ್ಚಿಗೆ ಜಾಸ್ತಿ ಮರ ಗಿಡಗಳು ಕಡಿದು ಸಮನಾಗಿ ಮಾಡಿದ್ದಾರೆ. ನಿನ್ನೆ ನಾವುಗಳ ರೈತರುಗಳೆಲ್ಲ ಹೋಗ್ಬಿಟ್ಟು ನಿಲ್ಸಿದೀವಿ. ತಸ್ತರಿಗೆ ಹೇಳಿದ್ದೀನಿ ನೋಡಕ್ಕೆ. ನಾವು DC ಹತ್ರ ಆಡಿದೆ ಕೇಳಿದ್ರೆ ಅವ್ರು ಹೇಳ್ತಾರೆ ಮಾಡಿ ಕೇಳಪ್ಪ ಬೇಕಾ? ಕರ್ಕೊಂಡ್ಬಂದು 1000 ರೂಪಾಯಿ ದಂಡ ಹಾಕಿದ್ದಾರೆ. ಆದ್ರೆ ಇವತ್ತು 10,000 10 ಎಕರೆ 15 ಎಕರೆ ಅಲ್ಲ 20 ಎಕರೆ 10 ಎಕರೆ ಆಗಿರುತ್ತವ 20 ಎಕರೆ ಸ್ವಚ್ಛತೆ ಮಾಡಿ ಮರ ಗಿಡ ಎಲ್ಲ ನಾಶ ಮಾಡಿ 5 ಎಕರೆ ಅಲ್ಲ 5 ಎಕರೆ 5.5 ಎಕರೆ ಆಗಿರೋದವ್ರಿಗೆ ಹಾ. ಅದು ಇನ್ನು ದಾಖಲಾತಿಗಳು ದಾಖಲಾತಿಗಳು ಆಗಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಯಾವ್ದೋ ಒಬ್ಬ ವ್ಯಕ್ತಿ ಹೊರಗಡೆಯಿಂದ ಬರ್ತಾನೆ, DC ಆದೇಶ ಆಗಿದ್ದ ತಕ್ಷಣ ಏನ್ ಬೇಕಾದ್ರೂ ಮಾಡ್ಬೋದಾ? ಇಲಾಖೆಗಳು ಏನ್ ಮಾಡ್ತಾ ಇದಾರೆ? ಫಾರೆಸ್ಟ್ ಇಲಾಖೆ ಏನ್ ಮಾಡ್ತಾ ಇದ್ದಾರೆ? ಹೋರಾಟ ಮಾಡ್ಬೇಕಾಗುತ್ತೆ. ರೈತ ಏನ್ ಮಾಡ್ತಾ ಇದ್ದೆ ಅರಣ್ಯ ಇಲಾಖೆ? ನೀವು ಎಲ್ಲಿದ್ರಿ? ಇರ್ಲಿಲ್ವಾ? ಸುಮ್ಮನೆ ಒಂದ್ ನಿಮಿಷ ಮಹೇಶ್, ಇಲ್ಲಿ ಇವತ್ತು ಅರಣ್ಯ ಇಲಾಖೆ ಬಂದರೆ ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಅವ್ರ ಗಮನಕ್ಕೆ ಬಂದಿದೆಯಲ್ಲ ಹೇಳ್ರಿ. ಹೇಳ್ರಿ ಹೇಳ್ರಿ. ಯಾಕ್ರಿ ಅಂತೀರಿ ನೀವು? ಹೇಳಿ ಮತ್ತೆ. ಏನ್ ಗಮನ ತಗೊಳ್ತಾರೆ? ನಿಮ್ ಗಮನಕ್ಕೆ ಬಂದಿಲ್ವಾ ಅದು? ಆಫೀಸಲ್ಲಿ ಯಾವ ಬರ್ತಾರೆ? ಯಾವ ಬರ್ತಾರೆ? 2 ದಿವಸ ನೀವು ಮಲ್ಲೇಶ್ವರದಲ್ಲಿ ನಡೆಯುವಾಗ ಏನ್ ಮಾಡಿದ್ರಿ? ವಾರ ಬಿಟ್ಟು ಮೇಡಮ್ ಬಂದು ನಿಲ್ಸಿದ್ರು. ಅದೇ ಸರ್ಕಾರಿ ಭೂಮಿ ಅಂತ ನೀವು ಯಾರು ಬರ್ತಾ ಇಲ್ಲ ಅಲ್ಲಿ. ಅದು ನಿಮ್ಮ ಭೂಮಿನ ತೆಗಿತಾ ಇದ್ರು ಅವರು. ಇಲ್ಲ ಸರ್, ಹನುಮಲಾಪುರ ಸೆಪ್ಟೆಂಬರ್ 4ರಲ್ಲಿ ಬಂದು ನೋಡಿ ಸರ್. ನೀವು ನಿನ್ನೆ ನೀವು ಬರ್ಲಿಲ್ಲ ಸರ್, ನಾವು ಕರೆದ್ವಿ ನಿಮಗೆ. ಕರೆದ್ವಿ, ನೀವು ಬರ್ಲಿಲ್ಲ ಸರ್. ನೀವು ಹೋಗಿ ನೋಡಿ, ಫೋಟೋ ತಗೊಂಡ್ಬಂದ್ವಿ. ಮರಗಳೆಲ್ಲ ಮಾಡಿದ್ರು ಸರ್. ಮರ ಎಲ್ಲ ಕಡಿದು ಸುಟ್ಟಾಕಿದ್ದಾರೆ ಸರ್. ಯಾಕಿಲ್ಲ ಅಲ್ಲ ಸರ್, ನೀವು ಒಂದೇ ಇಬ್ಬರು ಸರ್ ಕೆಲಸ ಮಾಡ್ತಾರೆ. ನೀವು ಯಾಕೆ ಬಂದಿಲ್ಲ ಅಲ್ಲಿ ಸರ್? ಇಲ್ಲ ಸರ್, ಬಂದಿಲ್ಲ. ನಂಬರ್